ಓಂ ನಮಃ ಶಿವಾಯ. ವೀಕ್ಷಕರೇ, ನಾವು ನೋಡಿ ನಮ್ಮ ಜ್ಯೋತಿಷ್ಯ ಜೈಹೋ ಯೂಟ್ಯೂಬ್ ಚಾನಲ್ ಅಲ್ಲಿ ವಾಮಾಚಾರದ ವಿರುದ್ಧ ಹೋರಾಡಲಿಕ್ಕೆ ಸಾಕಷ್ಟು ವಿಡಿಯೋಗಳನ್ನು ಬಿಟ್ಟಿದ್ದೇವೆ. ಯಾಕಪ್ಪ ಅಂತಂದ್ರೆ ಎಲ್ಲಿ ನೋಡಿದ್ರು ವಾಮಾಚಾರ. ಮೊದಲು ಇದು ಕೇರಳ ಕಡೆಗೆ ಬಹಳ ಇತ್ತು, ಕೊಳ್ಳೇಗಾಲದ ಕಡೆಗೆ ಬಹಳ ಇತ್ತು. ಆದ್ರೆ ಈಗ ಸರ್ವವ್ಯಾಪಿ ಆಗ್ಬಿಟ್ಟಿದೆ. ಇಡೀ ಕರ್ನಾಟಕ, ಇಡೀ ಭಾರತ ವ್ಯಾಪಿಸ್ಬಿಟ್ಟಿದೆ. ನಿಮ್ಗೊಂದು ವಿಷಯ ಗೊತ್ತಿರಲಿ, ಅಮೇರಿಕಾದಲ್ಲೂ ಕೂಡ ಬ್ಲ್ಯಾಕ್ ಮ್ಯಾಜಿಕ್ ತುಂಬಾ ಫೇಮಸ್. ಅದಕ್ಕಾಗಿ ಈ ವಾಮಾಚಾರ ವಿರುದ್ಧ ಏನ್ ಮಾಡ್ತೀರಿ ಗೊತ್ತಾ? ನೀವು ಯಾರಿಗೆ ವಾಮಾಚಾರ ಇದ್ರು ಹೋಗ್ತೀರಾ, ಶಾಸ್ತ್ರಿಗಳ ಹತ್ರ ಹೋಗ್ತೀರಾ, ಅವ್ರು ಏನೋ ದುಡ್ಡು ಹೇಳ್ತಾರೆ, ಒಂದ್ ತಾಯ್ತ ಮಾಡ್ಕೊಡ್ತೀನಿ, 5,000ನೋ 10,000 ಹೇಳ್ತಾರೆ, ಕೊಡ್ತೀರಾ. ತೆಗಿತೀವಿ, ಹುಣ್ಣಿಮೆಗೆ ಬರ್ರಿ, ಅಮಾಸೆಗೆ ಬರ್ರಿ, 20,000 ಆಗುತ್ತೆ, 30,000 ಆಗುತ್ತೆ ಅಂತಾರೆ, ಮಾಡ್ತೀರಾ. ನೋಡಿ, ಹನುಮಾನ್ ಚಾಲೀಸ್ ನನ್ನ ಕೇಳಿದ್ರೆ ಹನುಮಾನ್ ಚಾಲೀಸ್ ಬಹಳ ಜನ ಧ್ಯಾನ ಮಾಡ್ತಾ ಇದ್ದಾರೆ. ಬಹಳ ಜನ ಈ ಮಾಟ ಮಂತ್ರ ವಿರುದ್ಧ ಹೋರಾಡ್ಲಿಕ್ಕೆ ಹನುಮಾನ್ ಚಾಲೀಸ್ ಧ್ಯಾನ ಮಾಡ್ತಾ ಇದ್ದಾರೆ ಅಲ್ವಾ? ಹನುಮಾನ್ ಚಾಲೀಸ್ನಲ್ಲಿ ತುಂಬಾ ಪವರ್ ಇದೆ. ಭೂತ ಪಿಶಾಚ ನಿಕಟ ನಹಿ ಆವೈ, ಮಹಾಬೀರ್ ಜಬ್ ನಾಮ ಸುನಾವೈ ಅಂತ ಮಾತಿದೆ. ಅದರಲ್ಲಿ ಒಂದು ಪದ ಬರುತ್ತೆ, ಭೂತ ಪಿಶಾಚ ನಿಕಟ ನಹಿ ಆವೈ, ಮಹಾಬೀರ್ ಜಬ್ ನಾಮ ಸುನಾವೈ. ಹಿಂಗಂದ್ರೆ ಭೂತ ಪಿಶಾಚಗಳು ನಮ್ಮ ಹತ್ರ ಕೂಡ ಬರಲ್ಲ ನಿನ್ನ ನಾಮವನ್ನ ಹೇಳಿದ್ರೆ. ನಿನ್ನ ನಾಮವನ್ನು ಕೇಳ್ಬಿಟ್ರೆ ಭೂತ ಪಿಶಾಚಗಳು ಹತ್ರ ಕೂಡ ಬರಲ್ಲ ಅಂತ ಮಾತಿದೆ. ನೋಡಿ, ಒಂದೆಟಲ್ಲ ಎರಡೆಟ್ಟಲ್ಲ, ಸಾಕಷ್ಟು ಸಲ ಈ ಧ್ಯಾನ ಮಾಡ್ತಾ ಇರ್ತೀವಿ. ಮೊದಲಿಗೆ ನೋಡಿ, ಇನ್ ಧ್ಯಾನ ಮಾಡಕ್ಕಿಂತ ಮುಂಚೆ ಒಂದು ಟಿಪ್ಸ್ ಕೊಡ್ತೇನೆ ನಿಮಗೆ. ಒಂದು ವಿಷಯ ಹೇಳ್ತೀನಿ. ಆಂಜನೇಯ ಸ್ವಾಮಿಯ ಕವಚ ಅಂತ ಬರುತ್ತೆ, ಹನುಮಾನ್ ಕವಚ ಅಥವಾ ಆಂಜನೇಯ ಕವಚ ಅಂತ ಬರುತ್ತೆ. ನಿಮಗೆ ಯೂಟ್ಯೂಬ್ ಅಲ್ಲಿ ಸಿಗುತ್ತೆ ಅದು ವಿಡಿಯೋ. ಆ ಒಂದು ಮಂತ್ರವನ್ನ ಕೇಳಿಬಿಟ್ಟು ತದನಂತರ ಹನುಮಾನ್ ಚಾಲೀಸ್ ಮಾಡಿ. ಹೀಗೆ ಮಾಡೋದ್ರಿಂದ ಹೆಚ್ಚು ಪವರ್ ಇರುತ್ತೆ. ಆಂಜನೇಯ ಸ್ವಾಮಿ ಕವಚವನ್ನು ಕೇಳೋದ್ರಿಂದ ನೋಡಿ, ನಿಮ್ಮ ಸುತ್ತ ಒಂದು ಭಗವಂತನ ಅನುಗ್ರಹದ, ಆಂಜನೇಯ ಸ್ವಾಮಿಯ ಅನುಗ್ರಹದ ಸರ್ಕಲ್ ನಿರ್ಮಾಣ ಆಗಿರುತ್ತೆ. ಸರ್ಕಲ್ ಒಂದು ದಿನ ಫುಲ್ ಇರುತ್ತೆ. ಅದು ನಿಮಗೆ ಗೊತ್ತಾಗಲ್ಲ. ಅದು ನಿಮ್ಮ ಸುತ್ತ ಸದಾ ಕಾಪಾಡ್ತಾ ಇರುತ್ತೆ. ಪ್ರತಿದಿನ ಕೇಳಿ ಆಂಜನೇಯ ಸ್ವಾಮಿ ಕವಚವನ್ನು. ತದನಂತರ ನೀವು ಏನ್ ಧ್ಯಾನ ಮಾಡ್ತೀರೋ ಮಾಡಿ, ಹನುಮಾನ್ ಚಾಲೀಸ್ ಮಾಡ್ತೀರಾ ಮಾಡಿ. ಹೀಗೆ ಮಾಡೋದ್ರಿಂದ ನಿಮಗೆ ಗೊತ್ತಾಗುತ್ತೆ ಏನಪ್ಪ ಇದರಲ್ಲಿ ಶಕ್ತಿ ಇದೆ ಅಂತ. ಹಾಗೆ ಆಂಜನೇಯ ಸ್ವಾಮಿ ಧ್ಯಾನ ಮಾಡಕಂದ್ರೆ ನೋಡಿ, ಶ್ರೀರಾಮರ ಧ್ಯಾನವನ್ನು, ಶ್ರೀರಾಮರ ಭಜನೆಯನ್ನ ಮಾಡಲೇಬೇಕು. ಒಂದಿಷ್ಟಾದ್ರು ಓಂ ಶ್ರೀಂ ರಾಮ್ ರಾಮಾಯ ನಮಃ, ಓಂ ಶ್ರೀಂ ರಾಮ್ ರಾಮಾಯ ನಮಃ, ಓಂ ಶ್ರೀಂ ರಾಮ್ ರಾಮಾಯ ನಮಃ. ನೋಡಿ, ಇದು ಬೀಜಾಕ್ಷರ ಮಂತ್ರ ಇದೆ ರಾಮರದು, ಶ್ರೀರಾಮರದು. ಈ ಮಂತ್ರವನ್ನು ಹೇಳ್ತಾ ಹೋದ್ರೆ ಮಾಟ ಮಂತ್ರ ನಿವಾರಣೆಗೆ ಒಂದು ದಾರಿ ಸಿಗುತ್ತೆ. ಹಂಗೆ ಆಂಜನೇಯ ಕವಚ ಫಸ್ಟ್ ಕೇಳಿ, ಶ್ರೀರಾಮರ ಧ್ಯಾನ ಮಾಡಿಬಿಟ್ಟು ಹನುಮಾನ್ ಚಾಲೀಸ ಮಾಡಿ. ಇನ್ನು ಆಂಜನೇಯ ಸ್ವಾಮಿ ಮಂತ್ರವನ್ನು ನಮ್ಮ ಯೂಟ್ಯೂಬಲ್ಲೇ ಬಿಟ್ಟಿದ್ದೇವೆ, ಶತ್ರುನಾಶನ ಮಂತ್ರ ಅಂತ ಹಾಕಿದ್ದೇವೆ, ನೀವು ಹುಡ್ಕೋಬಹುದು. ಇದನ್ನ ಮಾಡುವಾಗ ಒಂದು ಆಚರಣೆ ಹೇಳಿದ್ದೇವೆ. ಬಿಳಿ ಸಾಸಿವೆ, ಕಲ್ಲು ಉಪ್ಪನ್ನ ಮಿಶ್ರಣ ಮಾಡಿಬಿಟ್ಟು ಒಂದು ಚಿಟಿಕೆ ಎಡಗೈಲಿ ತಗೊಂಡು 3 ಸಲ ದೃಷ್ಟಿ ತೆಗೆದ್ಬಿಟ್ಟು ಅದು ಸುಡಬೇಕು. ಒಲೆಗಾಗಾರು ಹಾಕಿ ಸುಡಿ, ಅಥವಾ ಗ್ಯಾಸ್ ಮೇಲೆ ಹಂಚು ಕಾಸ್ಬಿಟ್ಟು ಸುಡಿ. ಈ ರೀತಿ ಮಾಡುವಾಗ ಆ ಶತ್ರುನಾಶನ ಮಂತ್ರ ಅಂತ ಏನ್ ಬಿಟ್ಟಿದ್ದೇವೆ ಅದನ್ನು ಹಾಕೊಂಡು ಮಾಡ್ಬಿಡಿ. ಹೀಗೆ ಮಾಡೋದ್ರಿಂದ ಶ್ರೀ ಆಂಜನೇಯನ ಆಶೀರ್ವಾದ ನಿಮಗೆ ಸಂಪೂರ್ಣವಾಗಿ ಸಿಗುತ್ತದೆ. ಹನುಮಾನ್ ಚಾಲೀಸ ಯಾರ್ಯಾರು ಓದ್ತಾ ಇದ್ದೀರಾ, ಮೊದಲು ಆಂಜನೇಯ ಕವಚವನ್ನು ಕೇಳಿಬಿಟ್ಟು ಶ್ರೀರಾಮರಿಗೆ ಕೈ ಮುಗಿದ್ಬಿಟ್ಟು ಹನುಮಾನ್ ಚಾಲೀಸ ಓದ್ರಿ, ಅಥವಾ ಭಜನೆ ಮಾಡಿ, ಅಥವಾ ಪಠಣ ಮಾಡಿ, ಸುಂದರಕಾಂಡ ಪಾರಾಯಣ ಬೇಕಾದರೂ ಪಠಣ ಮಾಡಿ. ಇದರಿಂದ ಸಾಕಷ್ಟು ದೋಷಗಳು ನಿವಾರಣೆ ಆಗ್ತವೆ. ಶನಿ ದೋಷಗಳು ಕೂಡ, ಗ್ರಹಗಳ ದೋಷಗಳು ಕೂಡ ನಿವಾರಣೆ ಆಗ್ತದೆ. ಶ್ರೀ ಆಂಜನೇಯ ಸ್ವಾಮಿ ನೋಡಿ, ಮಾಟ ಮಂತ್ರ ನಿವಾರಣೆಗೆ ಆಂಜನೇಯ ಸ್ವಾಮಿಯ ಶಕ್ತಿ, ಆಶೀರ್ವಾದ, ಅನುಗ್ರಹ ತುಂಬಾ ಮುಖ್ಯ, ತುಂಬಾ ಮುಖ್ಯ. ನನ್ನ ಗುರುಗಳಿದ್ರು ಶ್ರೀ ಭೀಮಯ್ಯ ತಾತ ಅಂತ, ಆಂಜನೇಯ ಸ್ವಾಮಿ ಹೋಮವನ್ನೇ ಮಾಡ್ತಾ ಇದ್ರು. ಮುಂದಿನ ದಿನಮಾನಗಳಲ್ಲಿ
ಏನೇನು ಹಾಕಿ ಮನೆಯಲ್ಲಿಯೇ ನೀವು ಮನೆಯಲ್ಲಿಯೇ ಏನೂ ದುಡ್ಡು ಖರ್ಚಿಲ್ಲದಂಗೆ ಹೇಗೆ ಮಾಟ ಮಂತ್ರ ನಿವಾರಣೆ ಮಾಡ್ಬೋದು ಅಂತ ತಿಳಿಸ್ತೇವೆ. ವೀಕ್ಷಕರೇ, ನಿಮ್ಗೆ ಯಾರಿಗಾದ್ರೂ ಮಾಟ ಮಂತ್ರದ ಸಮಸ್ಯೆ ಇದ್ರೆ, ವಾಮಾಚಾರ ಸಮಸ್ಯೆ ಇದ್ರೆ, ಆತ್ಮಗಳ ಪ್ರಯೋಗದ ಸಮಸ್ಯೆ ಇದ್ರೆ ನೀವು ನಮಗೆ ಕರೆ ಮಾಡಬಹುದು. ನಾವು ನಿಮಗೆ ಸಲಹೆ ನೀಡ್ತೇವೆ. ಶುಭವಾಗಲಿ.